ಆ ಕಡೆ ಧ್ವನಿ ಎತ್ತುತ್ತಾ ಇದ್ದೀರಲ್ಲ ನೀವು. ಏನ್ ಎಲ್ಲಾ ಕಡೆನಮ್ಮ? ಅಂದ್ರೆ ಕರ್ನಾಟಕದಲ್ಲಿ ಆ ಜನ ಇರ್ಬೇಕು ಈ ಜನ ಇರ್ಬೇಕು ಅಂತ. ಹೇಳಿ, ಏನ್ ಹೇಳಿ. ಈಗ ಕೆಲವು ಆಶ್ರಮದ ಕಡೆ ಬೇರೆ ಹಿಂದಿಯವರೇ ಇರ್ತಾರಲ್ಲ, ಅವ್ರನ್ನೇನು ಕೇಳಲ್ವಾ ನೀವು? ಯಾವ ಆಶ್ರಮದಲ್ಲಿ? ಈ ಶ್ರೀ ಶ್ರೀ ರವಿಶಂಕರ್ ಆಶ್ರಮದಲ್ಲಿ ಬೇರೆ ಈ ಛತ್ತೀಸ್ಗಢ ತುಂಬಾ ಆ ಸೈಡ್ ಅವರೇ ಇದ್ದಾರೆ. ಅಮ್ಮ, ಇಲ್ಲಿ ಏನ್ ಗೊತ್ತಾ, ಹಾ ಯಾವ ವ್ಯಕ್ತಿ ಎಲ್ಲಿ ಬೇಕಾದ್ರೆ ಈ ಭೂಮಿ ಮೇಲೆ ವಾಸ ಮಾಡ್ಬೋದು. ಹ್ಮ್ ಆದ್ರೆ ನಮ್ದೇ ಆದ ನಿಯಮಾವಳಿಗಳು ಆಯಾ ಸರ್ಕಾರಗಳು ಮಾಡ್ಬೇಕು. ಹಾ ಪ್ರತಿಯೊಬ್ಬರಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಅನ್ನೋದು ಮಸ್ಟರ್ಡ್ ಶುಡ್ ಇರ್ಲೇಬೇಕು. ಅದು ಪೊಲೀಸ್ ಇಲಾಖೆಯವರು ಮತ್ತೆ ಗೃಹ ಇಲಾಖೆಯವರು ಮಾಡ್ಬೇಕು. ಅವ್ರಿಬ್ರು ಕೂಡ ತಲೆನೇ ಕೆಡ್ಸ್ಕೊಳ್ದಂಗೆ, ಅವ್ರಿಗೆ ಇದ್ರ ಬಗ್ಗೆ ಗೋಜೆ ಇಲ್ದಂಗ ಅವ್ರೆ. ನಮ್ ರಾಜ್ಯದ ಈ ನಾಲಾಯಕ್ ಮಂತ್ರಿಗಳು ಕೂಡ ಹಂಗೆ ಅವ್ರೆ. ಹೌದು. ಹಂಗಿದ್ಮೇಲೆ ಈಗ ನಮ್ ಕೈಯಲ್ಲಿ ಅಧಿಕಾರ ಇದ್ದು ನಮ್ಗೇನೋ ಒಂದು ಈ ಸ್ಥಾನಮಾನ ಇಂತ ಒಂದ್ ಕಡೆಯಿಂದ ಇದೆ ಅಂದ್ರೆ ಹೌದಪ್ಪ ಅನ್ಬೋದು. ನಾವು ಒಂದು ವೃತ್ತಿ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಸಂಘಟನೆ ಅಂತ ಮಾಡ್ಕೊಂಡು ಆ ಸಂಘಟನೆ ವಿಚಾರದಲ್ಲಿ ನಡೆಯುವಂತ ಆಗು ಹೋಗುಗಳನ್ನ ಇಟ್ಕೊಂಡು ಅದ್ರಲ್ಲೂ ಸಮಾಜದ ರಿಲೇಟೆಡ್ ವಿಚಾರಗಳನ್ನ ಮಾತಾಡ್ತೀವಿ. ಅಲ್ಲ, ಕನ್ನಡದವ್ರಿಗೆ ಇಲ್ಲಿ ಬೆಲೆನೇ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಣ್ಣ. ಸ್ವಲ್ಪ ಏನಾದ್ರು ಹೆಲ್ಪ್ ಆಗುತ್ತೆ. ನೋಡಿ ಅಮ್ಮ, ನೀವ್ ಹಂಗಂತೀರಾ, ಕನ್ನಡದವ್ರಿಗೆ ಬೆಲೆ ಇಲ್ಲ ಅಂತ ಹೇಳ್ತೀರಾ. ಹೌದು. ಇವಾಗ ಇದೇ ಕನ್ನಡಿಗರು, ಈಗ ಉದಾಹರಣೆಗೆ ಈಗ ನಿಮ್ಮ ಹತ್ರನೇ ಒಂದ್ ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ಳಿ. ಒಂದ್ ಬಿಲ್ಡಿಂಗ್ ಅಲ್ಲಿ ಕಮ್ಮಿ ಅಂದ್ರೆ ಒಂದ್ 6-7 ಮನೆಗಳನ್ನ ಇಟ್ಕೊಂಡಿರ್ತೀರಾ. ಹೌದು. ಇವಾಗ ಕರ್ನಾಟಕದವ್ರು ಬರ್ತಾರೆ, ಅವರು ನೀವ್ ಹೇಳೋ ಅಂತ ಮನೆ ಬಾಡಿಗೆಗಳು ಒಂದ್ 50,000 ಅಡ್ವಾನ್ಸ್, ತಿಂಗಳಿಗೆ ಒಂದ್ 5,000 ರೂಪಾಯಿ ಬಾಡಿಗೆ ಅಂತ ಹೇಳ್ತೀರಾ. ಹಿಂದಿಯವರು ನಾವು 1 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ, 8,000 ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತಾರೆ. ಯಾರು ಕೊಡ್ತೀರಾ ಮನೇನ? ಹೆಚ್ಚಾಗಿ ಬಾಡಿಗೆ ಕೊಡೋಬ್ಬರು. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಬರೀ ಬಾಯಿ ಮಾತಲ್ಲಿ ನಮ್ಮವ್ರು ಉಳಿಬೇಕು, ಕನ್ನಡಿಗರು ಇರ್ಬೇಕು ಅಂತ ಹೇಳ್ತಾರೆ. ಎಲ್ಲಿ ಹಣ ಜಾಸ್ತಿ ಕೊಡ್ತದೆ, ಅಯ್ಯೋ ನನ್ಗಿಲ್ಲ, ನೀನ್ ಕೊಡ್ತೀಯಾ, ಅವ್ನ್ ಕಟ್ಕೊಂಡ್ ನನ್ಗೇನಾಗ್ಬೇಕು, ಅವ್ನ್ ಕೊಡ್ತಾನ್ ಬಿಡು ಅನ್ಕೊಂಡು ಏನ್ ಮಾಡ್ತಾರೆ, ಹಿಂಗೆಲ್ಲಾ ನಮ್ಮವ್ರೇ ದುಡ್ಡಿನ ಆಸೆಗೋಸ್ಕರ ಒಳಗಡೆಗ್ ಬಿಟ್ಕಂತಾರೆ. ಆಮೇಲೆ ಭಾಷೆ, ನಮ್ಗೆ ಹಿಂದಿ ಭಾಷೆ ಬರಲ್ಲ ಅಂತ ಅನ್ಕಳಿ. ನಾವ್ ಇವಾಗ ಯಾರನ್ನ ಹಿಂದಿ ಅವ್ರನ್ನ ವಿರೋಧ ಮಾಡ್ತಿದೀವಲ್ವಾ, ಅವ್ರ ಹತ್ರ ನಾವ್ ಏನೋ ಒಂದ್ ವ್ಯವಹಾರ ನಡೆಸ್ತೀವಿ. ಈಗ ಅವ್ರ ಹತ್ರ ನಮ್ಗೆ ಆ ವ್ಯವಹಾರದಲ್ಲಿ ಕಾಸು ಸಿಗುತ್ತೆ ಅಂದಾಗ ನಾವೇನ್ ಮಾಡ್ತೀವಿ, ಕನ್ನಡ ಅನ್ನೋದನ್ನ ಏನ್ ಮಾಡ್ತೀವಿ, ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಂಡು ಅವನ್ ಲ್ಯಾಂಗ್ವೇಜ್ ಹೋಗಿ ಭಯ ಹಮ್ಕೋ ಪೇಸಾದೆ ಅಂತೀವಿ. ಇಲ್ಲ ಇನ್ನೇನೋ ಒಂದ್ ರಿಯಾಕ್ಷನ್ ಆದ್ರೂ ಮಾಡೇ ಮಾಡ್ತೀವಿ. ಒಟ್ನಲ್ಲಿ ಏನು ಅಂದ್ರೆ, ಅವ್ರ ಕಡೆಯಿಂದ ನಮ್ಗೆ ಹಣ ಸಿಗ್ತದೆ ಅಂದ್ರೆ ನಾವು ನಮ್ ತನನೇ ಕೂಡ ಸೈಡ್ಗೆ ಇಟ್ಬಿಟ್ಟು ಅವ್ರ ಒಂದು ವಿಚಾರವಂತಿಕೆಗೆ ಇನ್ವಾಲ್ವ್ ಆಗ್ಬಿಡ್ತೀವಿ. ಇದು ನಮ್ ಕನ್ನಡಿಗರ ದುಸ್ಥಿತಿ. ಸರಿ ಅಣ್ಣ, ಅದಕ್ಕೆ ಕೇಳಿದ್ದು. ನಡೀತಿರೋದೇ ಹಂಗಮ್ಮ. ನೀವ್ ನೋಡಿ, ಈ ಹಿಂದಿಯವ್ರುಗಳು ಏನ್ ಬಂದಿಲ್ಲ ಬೆಂಗಳೂರಲ್ಲಿ ಜಾಗ ಎಲ್ಲೆಲ್ಲಿ ಗೂಡುಗಳು ಕಟ್ಕೊಂಡವ್ರೆ, ಆ ಜಾಗಗಳು ಕೊಟ್ಟಿರೋವ್ರೆ ಕನ್ನಡಿಗರು. ಹೌದು. ಯಾಕೆ ಸುಮ್ನೆ ಕೊಡ್ತಾರ ಅವ್ರಿಗೆ? ಹೋಗಯ್ಯ, ನಿಮ್ಮಂತವ್ರಿಗೆಲ್ಲ ಇಲ್ಲಿ ಜಾಗ ಕೊಟ್ರೆ ಮುಂದೆ ಏನಾಗ್ತದೆ, ಎತ್ತಾಗ್ತದೋ, ನೀವ್ ನನ್ ಮಕ್ಳ ನೀವೆಲ್ಲ ಪೊಲೀಸ್ ವೆರಿಫಿಕೇಶನ್ ಐತೇನ್ರ ನಿಮ್ ಹತ್ರ ಇದ್ರೆ ಕೊಡ್ತೀವಿ ಜಾಗನ ಅಂತ ಯಾರು ಕೇಳಲ್ಲ. ಅವ್ನ್ 5,000 ರೂಪಾಯಿ ಕೊಡೋ ಜಾಗದಲ್ಲಿ 3,000 ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೆ, ಇನ್ನೂ ಒಂದಷ್ಟು ಜನ ಕರ್ಕೊಂಬಂದ್ ಸೇರ್ಸೋ ಅಂತ ಹೇಳ್ಬಿಟ್ಟು ನಮ್ಮವ್ರೆ ಸಪೋರ್ಟ್ ಕೊಡ್ತಾರೆ. ನಾವ್ ಅದನ್ನೇನಾದ್ರೂ ಆಪೋಸಿಟ್ ಆಗಿ ಇವಯ್ಯ ಹಿಂಗೆಲ್ಲಾ ಮಾಡ್ತವ್ರೆ ಅಂತ ನಾವೀಗ ಓನರ್ ವಿರುದ್ಧ ನಿಂತ್ಕೊಂಡು ಅಂತ ಅನ್ಕಡೆ, ಅವ್ರೇನ್ ಮಾಡ್ತಾರೆ, ಅವ್ರದೊಂದ್ ಗ್ಯಾಂಗ್ ಇರ್ತವೆ, ಅವ್ರನ್ನ ಇಷ್ಟ ಪಡೋ ಅಂತ ಒಂದ್ ಗ್ಯಾಂಗ್ ಇರ್ತವೆ. ಅವರು ಈ ವ್ಯವಸ್ಥೆನ ಸರಿಪಡಿಸುವಂತ ರೀತಿಲಿ ಮಾತಾಡಲ್ಲ. ಅವ್ನ್ ಯಾರೋ ಧ್ವನಿ ಎತ್ತಿರೋನು ಅವನೇನೋ, ಅವ್ನ್ ಅಂತವ್ನ್ ಕಣ, ಅವ್ನ್ ಇಂಥವ್ನ್ ಕಣ, ಅವ್ನ್ ಕಾಲಿಳಿಯನ ಕಣ್ರೋ ಅಂತ ಈ ತರ ಕುತ್ಕೊಂಡ್ ಮಾಡೋದು. ಒಡಲ್ ದುಡ್ಡು ಸಿಗುತ್ತೆ ಅಂದ್ರೆ ಇಲ್ಲಿ ಸಿಸ್ಟಮ್ ಒಳ್ಳೇದು ಯಾರಿಗೂ ಬೇಕಿಲ್ಲ ಮೇಡಮ್. ಅದ್ರ ವಿರುದ್ಧ ಯಾರು ಧ್ವನಿ ಎತ್ತಿದ್ರೆ ಬೇಕಾದ್ರೆ ಅಂತವ್ರ ಕಾಲ್ ಎಳ್ಕೊಂಡ್ ಕುತ್ಕೊಂತಾರೆ. ಯಾಕೆ ಅಂದ್ರೆ ಅವ್ರು ನೆಕ್ಸ್ಟ್ ಬರಬಾರ್ದು. ಇದು ನಮ್ ಸಮಾಜದ ವ್ಯವಸ್ಥೆ ಇರೋದು. ಅಲ್ಲ, ನಮ್ ಸರೌಂಡಿಂಗ್ ಅಲ್ಲಿ ನಡೀತಾ ಇರೋದೆಲ್ಲ ಗುರೂಜಿ ಕಡೆನೆ ಸಪೋರ್ಟ್ ನಡೀತಾ ಇರೋದಿಲ್ಲ. ಗುರೂಜಿ ಕಡೆ ಸಪೋರ್ಟ್ ಯಾಕೆ ನಡೀತದೆ ಅಂದ್ರೆ, ಗುರೂಜಿ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒಂದ್ ಫೋನ್ ಕಾಲ್ ಅಲ್ಲಿ ನಮ್ಮ ಆಶ್ರಮದ ಹತ್ರ ಹಿಂಗೊಂದ್ ಏನೋ ಘಟನೆ ನಡೆದೈತೆ ಅಂದ್ರೆ ಸಾಕು,
ಹಾ ಇಮ್ಮಿಡಿಯೇಟ್ಲಿ ಅಧಿಕಾರಿಗಳು ಅವ್ರ ಜೀಪ್ಗಳನ್ನ ಎತ್ಕೊಂಡು ಅಲ್ಲಿ ಬಂದು ನಿಂತಿರ್ತಾರೆ. ಹೌದು. ಅದೇ ರಾಜಕಾರಣಿಗಳಿಗೆ ಒಂದ್ ಫೋನ್ ಹೋದ್ರೆ ಸಾಕು, ಹಾ ಅದಕ್ ಸಂಬಂಧಪಟ್ಟವ್ರಿಗೆ 50 ಫೋನ್ ಹೋಗಿರ್ತವೆ, ಯಾರು ನೋಡ್ರಿ ಅಲ್ಲ ಹಂಗೆ ಅಂತ. ಹೌದು. ಅದೇ ಇವ್ರನ್ನ ಅಧಿಕಾರಿಗೆ ಸಂಬಳ ಕೊಟ್ಟು ಸಾಕವ್ರು ಯಾರೋ ಬಡವರು ಜನ. ಹೌದು. ಈ ರಾಜಕಾರಣಿಗಳನ್ನ ಓಟ್ ಹಾಕಿ ಗೆಲ್ಸವ್ರು ಯಾರು ಇದೇ ಜನ. ಹೌದು. ಇದೇ ಜನ ಅಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತವ್ರೆ ಅಂದ್ರೆ ಹ್ಮ್ ಇವ್ರನ್ನ ಸಂಬಳ ಕೊಡೋರ್ನ ಇವ್ರನ್ನ ಅಧಿಕಾರಕ್ಕೆ ತಂದಿರೋ ಅದೇ ಜನಗಳನ್ನ ತಗೊಂಡೋಗಿ ಯಾವ್ದೋ ಒಂದ್ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ. ಹೌದು. ಇಲ್ಲಿ ಒಳ್ಳೇದು ಯಾರಿಗೂ ಬೇಕಿಲ್ಲ ಅಮ್ಮ. ಹೌದಣ್ಣ. ಆಮೇಲೆ ಜನನು ಅಷ್ಟೇ, ನೀವು ಅಲ್ಲಿ ಧ್ವನಿ ಎತ್ತುತ್ತಿರೋರ ವಿಚಾರವಂತಿಕೆಗಳು ಜನಕ್ ಬೇಕಿಲ್ಲ. ಹಾ ಅವ್ನ್ ಗುರೂಜಿ ಅವನಿಂದ ನೋಡು ಅಲ್ಲಿ 100 ಜನಕ್ಕೆ ಅನ್ನ ಸಿಗ್ತೈತೆ, ಅವ್ನ್ ಅದ್ ಮಾಡ್ತವ್ನೆ, ಅವ್ನ್ ಇದ್ ಮಾಡ್ತವ್ನೆ, ಅವ್ನ್ ಸುಮ್ನೆ ಅಂತೂ ಮಾಡ್ತಿರಲ್ಲ. ಹೌದು. ಅವನ್ಗೆ ನೋಡಿ ಮೇಡಮ್, ಇವತ್ತಿನ ದುನಿಯಾ ಹೇಳ್ತೀನಿ ಕೇಳಿ. ಯಾರಾದ್ರೂ ಒಂದು ಕೆಲಸ ನಡೆಸ್ತಾ ಇರ್ತಾರೆ, ಅದ್ರಲ್ಲಿ ಏನೋ ಒಂದು ಸೇವೆ ನಡೆಸ್ತಾ ಇರ್ತಾರೆ ಅಂದ್ರೆ ಅವ್ರು ಬೆನಿಫಿಟ್ ಇಲ್ದೆ ಯಾರು ಆ ಕೆಲ್ಸಗಳನ್ನ ಮಾಡಲ್ಲ ಮೇಡಮ್. ಮಾಡಲ್ಲಣ್ಣ. ಹೌದು. ಇದು ಸ್ವಾರ್ಥದ ಪ್ರಪಂಚ, ಇದು ಕಲಿಯುಗ. ಇದು ಹಾ ತ್ರೇತಾಯುಗ, ಆ ಯುಗ ಅಂತೆಲ್ಲ ಇತ್ತಲ್ಲ, ಹಾ ಇದು ಕಲಿಯುಗ. ಕಲಿಯುಗದಲ್ಲಿ ಏನು ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಸ್ವಾರ್ಥ ಅನ್ನೋದು ತುಂಬ್ಕೊಂಡೇ ಇರ್ಬೇಕು. ಅದು ಕಲಿಯುಗದ ನಿಯಮ. ಆ ಸ್ವಾರ್ಥದಿಂದ ನಾನು ಏನೋ ಒಳ್ಳೆ ಕೆಲಸ ಮಾಡ್ತಿದೀನಿ ಅಂತ ಅವನು ಸಮಾಜದಲ್ಲಿ ತೋರಿಸ್ಕೊಂತಿರ್ತಾನೆ ಅಂದ್ರೆ ಖಂಡಿತ ಅದ್ರ ಹಿಂದೆ ಅವನ್ಗೇನೋ ಅಗಾಧವಾದ ಲಾಭ ಇದ್ದೇ ಇರ್ತದೆ. ಹೌದಣ್ಣ. ಅಷ್ಟಿಲ್ದೆ ಯಾರು ಸುಮ್ನೆ ಇನ್ನೊಬ್ರನ್ನ ಸಾಕೋದಾಗ್ಲಿ, ಇನ್ನೊಬ್ರನ್ನ ಸಲುವಾದಾಗ್ಲಿ, ಆಶ್ರಮ ಮಾಡೋದಾಗ್ಲಿ ಅವೆಲ್ಲ ಇರಲ್ಲ. ಅವ್ರ ಹೆಸರಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೂ ಅದ್ರದೇ ಆದ ಒಂದ್ ಟ್ರಸ್ಟ್ ಏನೋ ಒಂದ್ ಇರ್ತದೆ. ಅದ್ರ ಅಂಡರ್ ಅಲ್ಲಿ ಬೇಜಾನ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಯಾರು ಇರ್ತಾರೆ? ಏನ್ ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನ ಟ್ರಸ್ಟ್ ಅಲ್ಲಿ ನೇಮಿಸ್ಕೊಂಡಿರ್ತಾರ? ಇಲ್ಲ. ಅವ್ರ ಕುಟುಂಬಸ್ಥರನ್ನೇ ನೇಮಿಸ್ಕೊಂಡಿರ್ತಾರೆ. ಹೌದು. ಈ ಗಿಮಿಕ್ ಜನಕ್ ಗೊತ್ತಿರಲ್ಲ. ಜನಕ್ಕೆ ಏನ್ ಅನ್ಕೊಂತಾರೆ, ಅವನ ಅಲ್ಲಿ ಅವ್ರ ಕೈಲಾಗ್ದಿರೋರ್ನ ಕರ್ಕೊಂಬಂದ್ ಸಾಕ್ತಾ ಇದ್ದಾನೆ, ಕೈಲಾಗ್ದಿರೋರ್ಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ. ಜನ ಈ ರೀತಿಯಲ್ಲಿ ಸಿಂಪತಿ ವಿಚಾರಗಳನ್ನ ಮೈಂಡ್ಗೆ ಹಾಕೊಂಡು ಮಾತಾಡ್ತಾರೆ. ಆದ್ರೆ ಅಲ್ಲಿ ಆ ವ್ಯವಸ್ಥೆ ನಡೆಸ್ತಿರೋನ ಒಳಗಡೆ ನಡೀತಿರೋ ಅಂತ ಆ ಒಳ ಮರ್ಮ ಅವನು ಹೊರಗಡೆ ಬಿಟ್ಕೊಡಲ್ಲ. ಆ ಒಳ ಮರ್ಮ ನಮ್ ಜನಕ್ಕೂ ಯಾರಿಗೂ ಬೇಕಿಲ್ಲ. ಹೌದು. ಮೇಲ್ನೋಟನೇ ಬೇಕಾಗಿರೋದು, ಎಲ್ರಿಗೂ ಅಷ್ಟೇ ಬೇಕಿರೋದು. ಅದನ್ನೇ ಕಲಿಯುಗ ಅನ್ನೋದು. ಏನಮ್ಮ? ಏನೋ ಹೆಲ್ಪ್ ಆಗುತ್ತೇನೋ ಅಂತ ಕೇಳಿದೆ ಅಣ್ಣ. ಅಮ್ಮ ಏನ್ ಹೆಲ್ಪ್ ಮಾಡ್ಬೋದು? ಈಗ ಇಲ್ಲಿ ನೋಡಿ, ನಾನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಇಲ್ಲಿ ಗಂಗೊಂಡಳ್ಳಿ ಅಂತ ಒಂದ್ ಜಾಗ ಇದೆ. ಅಲ್ಲಿ ಏನಾಗಿದೆ, ಈ ಹಿಂದಿಯವ್ರಗಳಿಗೆ ಬಿಲ್ಡಿಂಗ್ ಓನರ್ ಬಾಡಿಗೆ ಕೊಟ್ಕೊಂಡಿದ್ದ. ಈ ಹಿಂದಿಯವ್ರುಗಳು ಏನ್ ಮಾಡಿದ್ರು, ಯಾಕೆ ಕನ್ನಡದವ್ರು ಕೊಡ್ತಾ ಇರ್ಲಿಲ್ಲ, ಅವ್ನು ಬರೀ ಹಿಂದಿಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಿದ್ದು. ಯಾಕೆ ಅಂದ್ರೆ ಅಡ್ವಾನ್ಸ್ ಬಾಡಿಗೆ ಜಾಸ್ತಿ ಕೊಟ್ಟಿದ್ರು ಅಂತ. ಆ ಬಿಲ್ಡಿಂಗ್ ಓನರ್ಗೆ 2 ಹೆಣ್ಮಕ್ಳಿದ್ರಮ್ಮ. ಈ ಹಿಂದಿಯವ್ರನ್ನೇ ತುಂಬ್ಕೊಂಡ್ ಕೂತಿದ್ನಲ್ಲ, ಒಬ್ಳು ಮಗಳನ್ ಕರ್ಕೊಂಡ್ ಹೋದ ಅವ್ರ ರಾಜ್ಯಕ್ಕೆ. ಇವನು ದುಡ್ಡಿನ ಆಸೆಗೋಸ್ಕರ ಅವ್ರಿಗೆಲ್ಲ ಜಾಗ ಕೊಟ್ಟ. ಕೊನೆಗೆ ಅವನ್ ವಂಶನೇ ಹಾಳಾಗೋಯ್ತು. ಇಲ್ಲಿ ಇದೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಯಾವತ್ತು ನಾವು ನಮ್ಮವ್ರನ್ನ ದೂರ ಇಡ್ತೀವಿ, ನಮಗೆ ನಮ್ಮ ಆಲೋಚನೆಗೆ ತಕ್ಕನಂತೆ ಇರುವಂತ ವ್ಯವಸ್ಥೆನ ನಾವ್ ಯಾವತ್ತು ಧಿಕ್ಕರಿಸಿ ಹಣದಾಸೆಗೆ ಇನ್ನೊಂದು ಕಡೆ ತುಂಬ್ಕೊಂತೀವಿ, ಅದ್ರ ಎಫೆಕ್ಟ್ ಒಂದಲ್ಲ ಒಂದು ದಿನ ತಟ್ಟುತ್ತದೆ. ಅದಕ್ ಮೂಲ ಉದಾಹರಣೆ ಅವ್ರೆ. ಅವ್ರ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂದ್ರೆ, ಅವ್ರು ಏನಿದ್ರು ಬರೀ ಚಿಂತೆಯಲ್ಲೇ ಬಿದ್ದಿರ್ತಾರೆ. ಏನ್ ಬಂತು ಅಷ್ಟೇ. ಅವ್ರು ಮಾಡಿದ್ದು ಮೂಲ ಅವ್ರಿಗೆ ತಟ್ಟುತ್ತೆ, ಅದ್ ಕಾಯ್ಬೇಕಷ್ಟೇ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಯ್ತಮ್ಮ.